ಎಲ್ಲರಿಗೂ ನಮಸ್ಕಾರ. ನನ್ನ ಮುಖಪುಟದ ಸ್ನೇಹಿತರಿಗೆ ಮತ್ತು ನನ್ನ ಅಕ್ಕ ತಂಗಿಯರು ಎಲ್ಲರಿಗೂ ನಮಸ್ಕಾರ. ಇದೀಗ ಬಂದಿದ್ದೇನೆಂದರೆ ನಮ್ಮ ಗ್ರಾಮ ಪಂಚಾಯಿತಿಗಳ ಅವ್ಯವಹಾರಗಳ ಬಗ್ಗೆ ಮಾತಾಡೋಣ. ಯಾಕಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಮನಸ್ಸು ಇಚ್ಛೆ ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಲೂಟಿ ಹೊಡಿಬೋದು ಅನ್ನೋದಿದ್ದರೆ ನಮ್ಮ ಆನೇಕಲ್ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವ ಅಕ್ರಮಗಳ ಗೂಡಾಗಿದೆ. ಇದರ ಬಗ್ಗೆ ನಾನು ಎಲ್ಲ ಇ.ಒ, ಡಿ.ಎಸ್, ಆಮೇಲೆ ನಮ್ಮ ಸಿ.ಇ.ಒ ಮತ್ತು ಕಮಿಷನರ್ವರೆಗೂ ದೂರುಗಳು ಕೊಟ್ಟು ನನಗೂ ಸಾಕಾಗಿದೆ. ಹಾಗೂ ಮೊನ್ನೆ ನೀವು ಲೈವ್ ನೋಡಿರಬೇಕು, ಸಿ.ಇ.ಒ ಮುಂದ್ಗಡೆ ಒಂದು ಬುಕ್ಕಷ್ಟು ನಾನು ಕೆಳಗಡೆ ಹಾಕಿದೆ. ನನಗೆ ಬೇಜಾರಾಗಿ ಯಾವುದೇ ರೀತಿಯಲ್ಲಿ ಕೆಲಸಗಳಾಗ್ತಾ ಇಲ್ಲ, ಸುಮ್ಮನೆ ಅಕ್ರಮಗಳ ಗೂಡಾಗಿ ನಿಂತ್ಕೊಂಡಿದೆ ಈ ಪಂಚಾಯಿತಿಗಳಲ್ಲಿ ದುಡ್ಡು ಮಾಡೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮುಂದಕ್ಕೆ ಪಂಚಾಯಿತಿಗಳು ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಅದ್ರ ಬಗ್ಗೆ ಸಂಯುಕ್ತವಾಗಿ ಎಲ್ಲರಿಗೂ ನಿಮಗೆ ಗೊತ್ತಾದಂಗೆ ಹೇಳಿದ್ದೆ ಸಿ.ಇ.ಒ ಮುಂದ್ಗಡೆ. ಹಾಗೂ ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಜಲಗಾರರಿದ್ದಾರೆ, ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ನೀರು ಬಿಡ್ಬೋದಾ ಅನ್ನೋದನ್ನ ನಾನು ಡಿ.ಎಸ್ ಅವ್ರಿಗೆ ಮುಖಾಂತರ ಕೇಳೋಣ. ಡಿ.ಎಸ್ ಮೇಡಮ್ ಇದ್ದಾರೆ, ಅವ್ರನ್ನ ಲೈನ್ ತೊಗೊತಾ ಇದ್ದೀನಿ, ಅವ್ರ ಮುಖಾಂತರ ಕೇಳೋಣ ಆಗುತ್ತಾ ಅಂತ. ಗೊತ್ತಿಲ್ಲ ನನಗೆ, ಯಾಕಂದರೆ ಯಾರು ಬೇಕಾದರೂ ನೀರು ಬಿಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಬಂದಾಗಿದೆ ಜನಗಳು. ಈಗ ಮೇಡಮ್ ಬಂದರು. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಮಹೇಶ್ ಮಾತಾಡೋದು ಮೇಡಮ್, KRS ಮಹೇಶ್ ಮೇಡಮ್. ಈಗ ನಾನು ಫೇಸ್ಬುಕ್ ಲೈವಲ್ಲಿ ಇದ್ದೀನಿ. ನಿಮ್ಮ ವ್ಯಾಪ್ತಿಗೆ ಸೇರುವ ಆನೇಕಲ್ ತಾಲೂಕಲ್ಲಿ ಯಾರು ಬೇಕಾದರೂ ಜಲಗಾರರಾಗ್ಬೋದು ಅಂದರೆ ದಯವಿಟ್ಟು ಎಲ್ಲರಿಗೂ ಕೀ ಕೊಟ್ಟಂಗೆ ನಮ್ಮ ಈಗ ಎಷ್ಟೋ ಜನ ಬಡವರಿದ್ದಾರೆ, ನೀರು ಬಿಡೋದಕ್ಕೆ ನಿರ್ಗತಿಗರು, ಸಂಬಳ ಇಲ್ಲದೆ ದುಡ್ಡಿಲ್ಲದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಒಂದು ಗ್ರಾಮ ಪಂಚಾಯತಿಗೆ 4 ರಿಂದ 5 ಜನ ನಾನು ಕಳಿಸ್ಕೊಡಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ನೀವೆಲ್ಲರಿಗೂ ಈಗ ಹೆಂಗೆ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ 3 ವರ್ಷದಿಂದ ಸಂಬಳ ಕೊಟ್ಟು ಅವ್ರಿಗೆ ಯಾರನ್ನ ಕೊಟ್ಟಿದ್ರಿ? 3 ವರ್ಷದಿಂದ ಯಾವ ಲೆಕ್ಕದಲ್ಲಿ ನೀವು ಸಂಬಳ ಕೊಟ್ಟರು ಗೊತ್ತಿಲ್ಲ. ಅದೇ ಮಹೇಶ್ ಅವರೇ, ನಾನು ಒಂದ್ ಸ್ವಲ್ಪ ಇಂಟರಪ್ಟ್ ಆಗ್ತೀನಿ. ಏನು ಅಂದ್ರೆ ತಾವು ಹೇಳಿದ ತಕ್ಷಣ ನಾನು ಇವ್ರ ಜೊತೆಲೂ ಮಾತಾಡಿದ್ದೀನಿ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ನನ್ಗೆ ಕ್ರಮ ವಹಿಸಿರೋ ಬಗ್ಗೆ ಹೇಳಿ ಅಂತ ಹೇಳ್ದೆ. ಅವ್ರು ಏನ್ ಹೇಳ್ತಾ ಇದಾರೆ, ಅವರು ಹೋಗಿ ಹೇಳಿದಾರಂತೆ. ಯಾರು ವಾಟರ್ಮನ್ಗಳು ಅವ್ರು ಯಾರು ಹೇಳ್ತಾರೆ ಯಾರು ಇರಬಾರ್ದು, ಅಂಡ್ ಅಲ್ಲಿರೋ ಅಟೆಂಡರ್ಗೆನೆ ಏನೋ ಚಾರ್ಜ್ ಕೊಟ್ಟಿದಾರಂತೆ. ತಾವ್ ಹೇಳಿದ ತಕ್ಷಣ ನಾನು ಮಾತಾಡಿ ಕಮ್ಯುನಿಕೇಟ್ ಮಾಡಿದ್ದೆ ಅವ್ರ ಜೊತೆಲಿ. ಇಮಿಡಿಯೇಟ್ ಆಗಿ ಅದ್ರದ್ದು ರೆಸ್ಪಾನ್ಸ್ ನನ್ಗೆ ಬೇಕು, ಅದ್ರದ್ದು ಸೊಲ್ಯೂಷನ್ ಕೂಡ ಮಾಡ್ಬಿಟ್ಟು ನನಗೆ ಹೇಳ್ಬೇಕು ಮಂಜುನಾಥ್ ಅಂತ ಫೋನ್ ಮಾಡಿದ್ದೆ ಮಹೇಶ್ ಅವರೇ. ನಾನು ಅದು ರಿಸಾಲ್ವ್ ಆಗುತ್ತೆ ಮಹೇಶ್ ಮೇಡಮ್. ಈಗ ನಾನು ನೀವು ಮಾತಾಡಿದ್ಮೇಲೆ ಇಲ್ಲ ಜಸ್ಟ್ ಮೇಡಮ್ ನೀವು ಮಾತಾಡಿದ್ಮೇಲೆ ನಾನು ಮಾತಾಡಿದೆ. ಇದರಲ್ಲಿ ಹಸಿಸುಳ್ಳು ಶ್ರೀನಿವಾಸ್ ಸೆಕ್ರೆಟರಿ ಅವರು ಇಲ್ಲ ನಮ್ಮ ಯಾರು ಅಟೆಂಡರ್ ಬಿಟ್ಟಿದ್ದಾರೆ ಅಂತ ಹಸಿಸುಳ್ಳು ಇ.ಒ ಅವ್ರಿಗೆ ನನ್ನ ಕಾನ್ಫರೆನ್ಸ್ ಕಾಲ್ ಮುಖಾಂತರ ಹೇಳಿದ್ರು ಮೇಡಮ್. ಓಕೆ ಮೇಡಮ್, ಹೇಳಿದ್ದಕ್ಕೆ ಅಲ್ಲಿನ CC ಫುಟೇಜು ಮತ್ತು ಮೊಬೈಲ್ ಫೋಟೋ ಯಾರು ಬೆಳಿಗ್ಗೆ ನೀರು ಬಿಟ್ಟಿದ್ದಾರೋ ಅಲ್ಲಿನ ಗ್ರಾಮಸ್ಥರು ಇ.ಒ ಅವ್ರಿಗೆ ಹೇಳಿದ್ರು, ಈ ತರ ನೀರು ಇವರೇ ಬಿಟ್ರು, ಈ ಪ್ರವೀಣನ ಬಿಟ್ಟ ಅಂತ ಎಲ್ಲ ನೀಟಾಗಿ ಹೇಳಿದ್ದಾಯ್ತು. ಅರ್ಥ ಆಯ್ತಾ ಮೇಡಮ್? ಆಗಲೂ FIR ಆಗಲಿಲ್ಲ ಅಂದಾಗ ಈಗ ಗೌರ್ಮೆಂಟ್ ಈಗ ವಾಟರ್ ಮ್ಯಾನ್ ಕೀ ಅಂದ್ರೆ ಕೀ ಯಾರಿಗೂ ಕೊಡಬಾರ್ದು ಅಂತಿದೆ. ದಾರಿಯಲ್ಲಿ ಹೋಗೋ ದಾಸಪ್ಪ ಕೀ ತಗೊಂಡೋಗಂಗಿಲ್ಲ ಅಲ್ವಾ ಮೇಡಮ್? ಹಾಗಾಗಿ ಕೀ ತಗೊಂಡೋಗಿ ಬಿಟ್ಟಿರೋದು ನೀರು ಪ್ರೂವ್ ಆಗಿದೆ. ಈಗ ಇ.ಒ ಅವ್ರು ಏನ್ ಹೇಳ್ತಾ ಇದ್ರೆ, ಆಯ್ತು ಅವ್ನು ಮಾಡಿರೋ ತಪ್ಪು ಅನ್ಭವಿಸ್ಕೊಂಡ್ಲಿ ಅನ್ನೋದು ಮಾತು ಬೇಡ ನಮ್ಗೆ. FIR ಆಗ್ಬೇಕಾಗ್ತದೆ. ಇಷ್ಟು ವರ್ಷಗಳು ಸಂಬಳ ತಗೊಂಡಿರೋದಕ್ಕೆ ಒಂದು ತನಿಖೆ ಮಾಡ್ಬೇಕಾಗ್ತದೆ. ಈಗ ಕೇಳಿಸ್ತಾ ಇರುತ್ತೆ ಮೇಡಮ್. ಮೇಡಮ್ ಈಗ ಅಷ್ಟು ಅಲ್ಲೇ ಪ್ರೂವ್ ಆಯ್ತು. ಇ.ಒ ಅವ್ರಿಗೆ ಅಲ್ಲೇ ಪ್ರೂವ್ ಆಯ್ತು. ಈಗ ಅವರು ಬೇರೆ ಅದೇ ಮನುಷ್ಯ ನೀರು ಬಿಟ್ಟಿರೋದು ಅಂತ. ಈಗ 3 ವರ್ಷದಿಂದ ಸಂಬಳ ಕೊಟ್ಟಿರೋದು ಹಾಗೂ ಇವ್ರಿಗೆ ಖಾಸಗಿ ವ್ಯಕ್ತಿಗೆ ನೀರಿನ ಕೀ ಕೊಟ್ಟಿರೋದು ಕಾನೂನು ಬಾಹಿರ ಆಗುತ್ತೆ. FIR ಆಗ್ಬೇಕಾಯ್ತು. ಯಾಕೆ FIR ಆಗ್ಲಿಲ್ಲ? ಇಷ್ಟು ದಿನ ಆದ್ರೂ FIR ಆಗಿದ್ರೆ ಯಾಕೆ? ಯಾರಿನ ಪ್ರೆಷರ್ಗೋಸ್ಕರ ಇಟ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ ಮೇಡಮ್. ನಾನು ಅದು ಒಂದ್ ಡೀಟೇಲ್ ಎನ್ಕ್ವೈರಿ ಮಾಡಿಸ್ಬಿಟ್ಟು ಅದಕ್ಕೆ ಏನ್ ಕ್ರಮ ತಗೋಬೇಕು ಶಿಸ್ತು ಕ್ರಮ ಮಾಡೋ ತರ ಮಾಡ್ತೀನಿ ಮೇಡಮ್. ಈಗ 3 ವರ್ಷ ಸಂಬಳ ಕೊಟ್ಟಿದಾರಲ್ಲ, ನಮ್ಮ ತೆರಿಗೆ ಹಣ, ಸಾರ್ವಜನಿಕರ ತೆರಿಗೆ ಹಣ ಕೊಟ್ಟಿದಾರಲ್ವಾ? ನಾನು ಮಂಜುನಾಥ್ಗೆ ಹೇಳಿದೀನಿ ಎನ್ಕ್ವೈರಿ ರಿಪೋರ್ಟ್ ಹಾಕಿ ಅಂತ ಹೇಳಿದೀನಿ. ಅವರು ಹಾಕ್ತೀನಿ ಅಂತ ಹೇಳಿದಾರೆ. ನನಗೆ ಅದು ಅಲಾಂಗ್ ವಿತ್ ಫುಲ್ ಪ್ರೂಫ್ ವಿಡಿಯೋ ಕೂಡ ದೃಢೀಕೃತ ಮಾಡಿ ನಮ್ಗೆ ಕೊಡ್ಬೇಕು. ದಟ್ ಅವರು ಈ ತರ ಏನು ಮಾಡಿಲ್ಲ ಅನ್ನೋದನ್ನ ನಮ್ಗೆ ಹೇಳ್ಬೇಕು. ಇನ್ ಕೇಸ್ ಹುಟ್ಟಿದ್ರೆ ಅದ್ರ ಮೇಲೆ ಏನ್ ಆಕ್ಷನ್ ಆಗ್ಬೇಕು, ವಿ ವಿಲ್ ಥಿಂಕ್ ಅಬೌಟ್ ಇಟ್ ಅಂಡ್ ವಿ ವಿಲ್ ಟೇಕ್ ಎನ್ ಆಕ್ಷನ್. ಮೇಡಮ್ ಈಗ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮ್ಗೆ. ನಾಳೆ ನಿಮ್ ಕಚೇರಿಗೆ ಬಂದು ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ.
ಇದನ್ನ ತನಿಖೆ ಯಾಕೆ 3 ವರ್ಷದಿಂದ ಸಂಬಳ ಹೆಂಗ್ ಕೊಟ್ಟಿದಾರೋ ಯಾವ ತರ ಕೊಟ್ಟಿದಾರೋ ನನಗೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ ಮೇಡಮ್. ಪ್ಲೀಸ್ ರಿಕ್ವೆಸ್ಟ್, ಯಾಕಂದ್ರೆ ಸಾರ್ವಜನಿಕರಿಗೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಬಿಸಿ ಇರ್ಬೋದು. ನಿಮ್ ಗಮನಕ್ಕೆ ತಂದಿದ್ದೀನಿ, ಈ ಆನೇಕಲ್ಲಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕಲೇಬೇಕು. ನಮ್ಮ KRS ಕಡಿವಾಣ ಹಾಕೇ ಆಗುತ್ತೆ. ಹಾಗಾಗಿ ಇದಾಗ್ಲಿ, ಬೋರ್ಡ್ ವಿಷಯ ಆಗ್ಲಿ, ಎಲ್ಲ ವಿಷಯಗಳು ನಾಳೆ ಮಾತಾಡ್ತೀನಿ. ದಯವಿಟ್ಟು ನೀವು ಕ್ರಮ ಜರುಗಿಸಿಲ್ಲ ಅಂದ್ರೆ ನಾನು ನಿಮ್ಮ ಕಚೇರಿ ಮುಂದ್ಗಡೆ ಧರಣಿ ಕೂಡ ರೆಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ ಮೇಡಮ್. ಒಳ್ಳೇದಾಗ್ಲಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಮೇಡಮ್, ನಿಮ್ಮಲ್ಲಿ ರಿಕ್ವೆಸ್ಟ್ ನನ್ನ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮೇಡಮ್. ಪ್ಲೀಸ್. ಥ್ಯಾಂಕ್ ಯು, ನಾನು ಕ್ರಮ ತಗೋತೀನಿ ಡೆಫಿನೆಟ್ಲಿ. ಓಕೆ ಮೇಡಮ್, ಓಕೆ. ಇದು ವೀಕ್ಷಕರೇ, ಇದು ಕಸಗಳ ರಾಶಿ ಸರ್ಜಾಪುರದಲ್ಲಿ ಕಸಗಳ ರಾಶಿನೇ ಆಗಿದೆ. ಆ PDO ಕೇಂದ್ರ ಸ್ಥಾನದಲ್ಲಿಲ್ಲ. ಧಮ್ಸಂದ್ರ ಗ್ರಾಮ ಪಂಚಾಯತಿಗೆ ಬಂದ್ರೆ ಕಸಗಳ ರಾಶಿ ಮತ್ತು ಅಕ್ರಮ ಗೂಡುಗಳಾಗುತ್ತಿದೆ, ಅದರ ಮೇಲೆ ಕ್ರಮ ಇಲ್ಲ. ಇಲ್ಲಿ ಏನು ವಾಟರ್ ಮ್ಯಾನ್ ಯಾರೋ ಗೊತ್ತೇ ಇಲ್ಲ, ಅವ್ರಿಗೆಲ್ಲ ನೀರಿನ ಕೀ ಕೊಟ್ಟು ಕಳಿಸಿ ಸಂಬಳಗಳನ್ನ ಅಕ್ರಮವಾಗಿ ಕೊಡ್ತಾ ಇದಾರೆ. ಯಾವ ಲೆಕ್ಕದಲ್ಲಿ ಕೊಡ್ತಾ ಇದಾರೆ ಅದು ಗೊತ್ತಿಲ್ಲ. ಇಷ್ಟೆಲ್ಲ ಅಕ್ರಮಗಳಾಗ್ತಾ ಇದ್ರು. ಇದ್ರ ಮೇಲೆ PDO, ಸೆಕ್ರೆಟರಿ, PDO, EO ಅಂತ ಇಷ್ಟೂ ಜನ ತಾಲೂಕಲ್ಲಿದ್ರು, ಏನೇ ಕೆಲಸಗಳಾಗಿಲ್ಲ. ಅವ್ರಿಗೆ ಅಕ್ರಮವಾಗಿ ಸಂಬಳಗಳನ್ನ ನೀಡ್ತಾ ಇರೋದಾಗ್ಲಿ, ಅಕ್ರಮವಾಗಿ ತಿಂತಾ ಇರೋದಾಗ್ಲಿ ಯಾವುದಕ್ಕೆ ಕಡಿವಾಣ ಹಾಕಲೇ ಇಲ್ಲ. ಹಾಗಾಗಿ ಈ ಅಧಿಕಾರಿಗಳು ನಮಗೆ ಬೇಕಾಗೂ ಇಲ್ಲ. ಒಳ್ಳೆ ಕೆಲಸಗಾರರಿದ್ರೆ ಬೇಕು, ಇಲ್ಲ ಅಂದ್ರೆ ಬೇಡ. ಇವರು ವಿರುದ್ಧವಾಗಿ ನಾವು ಸಾರ್ವಜನಿಕರು ಬಡ್ದಿದ್ದು ನಿಲ್ಬೇಕಾಗುತ್ತೆ. ಯಾಕಂದ್ರೆ ಇಂಥ ಕಡುಭ್ರಷ್ಟ ಅಧಿಕಾರಿಗಳನ್ನ ನಾವು ಇಟ್ಕೊಂಡು ನೋಡಿ, ಇಲ್ಲಿ ಮುತ್ತಾನಲ್ಲೂರಲ್ಲಿ ಸೆಕ್ರೆಟರಿ ಶ್ರೀನಿವಾಸ್ ಹಸಿ ಸುಳ್ಳು ಹೇಳ್ತಾನೆ. ಮುತ್ತಾನಲ್ಲೂರಲ್ಲಿ PDO ರಂಗಸ್ವಾಮಿ ಆ ಪುಣ್ಯಾತ್ಮ ಹಸಿ ಸುಳ್ಳು ಹೇಳ್ತಾನೆ. ಯಾವ ರೀತಿ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಎಲ್ಲಿ ಹೋದ್ರು ಗ್ರಾಮ ಪಂಚಾಯತಿಗಳೊಂದು PDOಗಳು ಕರೆಕ್ಟ್ ಆಗಿದ್ರೆ ಗ್ರಾಮಗಳು ಸ್ವರಾಜ್ಯಗಳಾಗ್ತವೆ ಅಂತ ಹೇಳ್ತಾರೆ. ಆ ದಿನ ನಮ್ಮ ವಾಜಪೇಯಿ ಅವರು ಅವ್ರ ಮಾತುಗನ್ನ ಬೆಲೆ ಕೊಟ್ಟು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಇಷ್ಟೊಂದು ಭ್ರಷ್ಟಾಚಾರಗಳಾಗ್ತಾ ಇದ್ರು. EOಗಳು ತಲೆ ಕೆಡಿಸ್ಕೊಂತಾ ಇಲ್ಲ. ಸಂಬಳಗಳಂತೂ ನಿಲ್ಲಲ್ಲ. ನಿಮ್ಗೆ ಜೋಬ್ ತುಂಬಾ ಸಂಬಳ ಬರುತ್ತೆ, ಗಿಂಬಳ ಜೋಬ್ ತುಂಬ ಆಚೆ ತುಣಕಷ್ಟು ಗಿಂಬಳಗಳು ಬರುತ್ತೆ. ನಿಮಗೆ ಯಾವ ರೀತಿಯಲ್ಲಿ ನಾನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ವೀಕ್ಷಕರೇ. ಈ ಕಡು ಭ್ರಷ್ಟ ಅಧಿಕಾರಿಗಳನ್ನ ನಾವು ಎಬ್ಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಇಲ್ಲದೆ ಎಲ್ಲ ತಿಂದು ಹೊರಟು ಬಿಡ್ತಾರೆ. ಹಾಗಾಗಿ ನೋಡಿ, ಇನ್ನು ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನೀವು ಆನೇಕಲ್ ತಾಲೂಕಲ್ಲಿ ಬಡವರಾಗಿದ್ರೆ ನೀವು ಹೋಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೀ ಕೇಳಿ, ವಾಟರ್ ಮ್ಯಾನ್ಗಳಲ್ಲಿ ನಾನೂ ನೀರು ಬಿಡ್ತೀನಿ, ನನಗೂ ಸಂಬಳ ಕೊಡಿ ಅಂತ ನೀವು ಕೇಳಿ. ಈ ಆನೇಕಲ್ ತಾಲೂಕಲ್ಲಿ ಎಲ್ಲರಿಗೂ ಕೊಡ್ಬೇಕಾಗ್ತದೆ. ಇವಾಗ ಅದೇ ಹೇಳಿದ್ದೀನಿ, ಪ್ರತಿ ಒಬ್ರು ಬಂದು ಕೇಳ್ತಾರೆ. ಬಡವರಾಗಿದ್ದಾಗ ಅವ್ರು ಕೊಡ್ಲೇಬೇಕು. ನೀವು ಈಗ ಹೆಂಗೆ ಮುತ್ತಾನಲ್ಲೂರಲ್ಲಿ ನೀವು ನಡೆಸಿದ್ದೀರಾ, ಎಲ್ಲ ಗ್ರಾಮಗಳಲ್ಲೂ ನಡೆಸಿ ಎಲ್ಲರಿಗೂ ನೀವು ಕೊಡಿ. ಯಾಕಂದ್ರೆ ಮುತ್ತಾನಲ್ಲೂರೇನು ಸ್ಪೆಷಲ್ ಇಲ್ಲ, ಮುತ್ತಾನಲ್ಲೂರು ಸ್ಪೆಷಲ್ ಆಗಿ ಹುಟ್ಟಿಲ್ವಲ್ಲ. ಹಾಗಾಗಿ ಮುತ್ತಾನಲ್ಲೂರಲ್ಲಿ ಹೆಂಗೆ ನೀವೇ ಖಾಸಗಿ ವ್ಯಕ್ತಿಗಳಿಗೆ ಏನು ಕೀ ಕೊಟ್ಟಿದ್ದೀರಾ, ನೀರಿನ ಏನು ಗೇಟ್ ವಾಲ್ ಕೊಟ್ಟಿದ್ದೀರಾ, ಆ ಗೇಟ್ ವಾಲ್ ಅದೇ ತರ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಎಲ್ಲಾ ಊರುಗಳಲ್ಲೂ ಅವರೇ ಆದಂತ ಬಡವರು ಇರ್ತಾರೆ. ಹಾಗಾಗಿ ನಾವು ಇನ್ನು ಮೇಲೆ ಇಲ್ಲಿಂದ ಆಚೆಗೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ನಾವು ಕಳಿಸ್ಕೊಡ್ತಾ ಇದ್ದೀರಿ. ಹಾಗಾಗಿ ಇನ್ನು ಮೇಲೆ ಅವ್ರಿಗೆ ವಾಟರ್ ಮ್ಯಾನ್ ಕೆಲಸ ಕೊಡ್ಬೇಕಾಗ್ತದೆ, ಜಲಗಾರರ ಕೆಲಸ ಕೊಡಬೇಕು, ವರ್ಷಾನ್ಗಟ್ಟಲೆ ಸಂಬಳ ಕೊಡಬೇಕು. ಹಾಗಾಗಿ ಇನ್ನು ಮೇಲೆ ಯಾರ್ಯಾರಿಗೆ